12ನೇ ಶತಮಾನದಲ್ಲಿ ಈಗ ನಾವೇನು ಹಳ್ಳಿಗೆ ವಾಸವಾಗಿದ್ದೀವಿ, ನಾವೆಲ್ಲರೂ ಈ ಕೊಣಗನೂರು ಕರಿಸಿದ್ದೇಶ್ವರ ದೇವಸ್ಥಾನ ಅಂತ ಐತಲ್ಲ, ಆ ಕೊಣಗನೂರಿನಾಗ ಇದ್ವಿ ನಾವು. ಅದು ಯಾವ ಕಡೆ ಬರುತ್ತೆ? ಅದು ಬಿಜಾಪುರ ಜಿಲ್ಲೆ. ಆವಾಗ ಈಗ ಎಂಥ ಬಾಗಲಕೋಟೆ ಜಿಲ್ಲೆ ಇದು ಜಮಖಂಡಿ ತಾಲೂಕು. ಜಮಖಂಡಿ ತಾಲೂಕು ಹೇಳಿ. ಅವರೆಲ್ಲ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿನ ಸಂಚಿಕೆಯಲ್ಲಿ ಹರಳಹಳ್ಳಿ ಗ್ರಾಮದಲ್ಲಿ ಇರುವಂತಹ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದು ಊರಿನ ಒಳಗಡೆ ಇರುವಂತಹ ಒಂದು ದೇವಸ್ಥಾನ. ಈ ದೇವಸ್ಥಾನದ ಮೂಲ ದಿಡಗೂರು ಗ್ರಾಮದಲ್ಲಿದೆ. ಅಲ್ಲಿಗೆ ಹೋಗಿ ಈ ದೇವಸ್ಥಾನದ ಸಂಪೂರ್ಣವಾದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿನ ಸಂಚಿಕೆಯಲ್ಲಿ ದಿಡಗೂರು ಗ್ರಾಮದಲ್ಲಿ ಸ್ಥಿತವಾಗಿರುವಂತಹ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಒಂದು ದೇವಸ್ಥಾನದ ಇತಿಹಾಸ ತುಂಬಾ ಅಪೂರ್ವವಾಗಿದೆ. ಬೇರೆ ಕಡೆ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಲಿಸಿದರೆ ಇಲ್ಲಿ ಸ್ವಲ್ಪ ಬೇರೆ ಥರ ಇದೆ ಅಂತೆ. ವಿಡಿಯೋ ಪೂರ್ತಿ ನೋಡಿದರೆ ಅದರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶತಮಾನಗಳ ಹಿಂದಿನ ದೇವಸ್ಥಾನ ಗೆಳೆಯರು. ಇದು ಮೇಲ್ಗಡೆ ಎಲ್ಲ ತಗಡಿಗಳು ಹಾಕಿ ಹೊಸದಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಧ್ವಜಸ್ತಂಭ. ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಇಲ್ಲಿ ಗ್ರಾಮಸ್ಥರಿದ್ದಾರೆ, ಅವ್ರ ಹತ್ರ ತಿಳ್ಕೊಳ್ಳೋಣ. ಗುಹಾಂತರ ದೇವಾಲಯ ಇದು. ಒಳಗಡೆ ಗವಿ ಥರ ಇದೆ ಫ್ರೆಂಡ್ಸ್. ಗಣಪತಿ ದೇವರ ಒಂದು ತುಂಬಾ ಹಳೆ ಕಾಲದ ದೇವಸ್ಥಾನ ಫ್ರೆಂಡ್ಸ್ ಇದು. ಮೇಲ್ಗಡೆ ನವರಂಗಗಳು ಇದ್ದಾವೆ. ಸ್ನೇಹಿತರೆ, ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಇಲ್ಲೊಬ್ರು ಯಜಮಾನರಿದ್ದಾರೆ, ಗ್ರಾಮಸ್ಥರು, ಅವ್ರ ಹತ್ರ ತಿಳಿದುಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಎಚ್ ಷಣ್ಮುಖಪ್ಪ ಅಂತ. ಷಣ್ಮುಖಪ್ಪ ಅಂತನಾ? ಸರ್, ಈ ದೇವಸ್ಥಾನದ ಇತಿಹಾಸ ಬಗ್ಗೆ ಆಮೇಲೆ ಇಲ್ಲಿನ ವಿಶೇಷತೆ ಬಗ್ಗೆ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಹಾಂ ಸರ್, ನನಗೆ ಗೊತ್ತಿದ್ದು ಹೇಳ್ತೇನೆ. ಹಾಂ ಹೇಳಿ. ಈಗ ಸರ್, ನಾವು ಹರಳಹಳ್ಳಿ ಗ್ರಾಮದವರು. ಸುಮಾರು 12ನೇ ಶತಮಾನದಲ್ಲಿ ಈಗ ನಾವೇನು ಹಳ್ಳಿಗೆ ವಾಸವಾಗಿದ್ದೀವಿ, ನಾವೆಲ್ಲರೂ ಈ ಕೊಣಗನೂರು ಕರಿಸಿದ್ದೇಶ್ವರ ದೇವಸ್ಥಾನ ಅಂತ ಐತಲ್ಲ, ಆ ಕೊಣಗನೂರಿನಾಗ ಇದ್ವಿ ನಾವು. ಅದು ಯಾವ ಕಡೆ ಬರುತ್ತೆ? ಅದು ಬಿಜಾಪುರ ಜಿಲ್ಲೆ. ಆವಾಗ ಈಗ ಎಂಥ ಬಾಗಲಕೋಟೆ ಜಿಲ್ಲೆ ಇದು ಜಮಖಂಡಿ ತಾಲೂಕು. ಜಮಖಂಡಿ ತಾಲೂಕು ಹೇಳಿ. ಜಮಖಂಡಿ ತಾಲೂಕು ಅವಾಗ ಬಿಜಾಪುರ ಜಿಲ್ಲೆ ಅಂತ ಅನ್ನೋರು. ಈಗ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಗ್ರಾಮ ಐತಲ್ಲಿ. ಆ ಗ್ರಾಮದಿಂದ ಯಾವ ವಿಚಾರಕ್ಕಂತ ಗೊತ್ತಿಲ್ಲ, ಪೂರ್ವಜರು ಊರು ಬಿಟ್ಟು ಬಂದು ಫಸ್ಟು ಇದ್ರಾಗಿದ್ದರು ಕೊಕ್ನೂರು. ಒಂದು 5 ಜನ ಅಣ್ತಮ್ಮಳನ್ನು, ಉದಾಹರಣೆಗೆ 5 ಜನ ಅಣ್ತಮ್ಮಳಲ್ಲಿ 5 ಜನ ಬಂದರು. ಬಂದಾಗ ಏನು ಮಾಡಿದರು ಅಂದರೆ, ಅಲ್ಲಿ ಒಂದೇ ಊರಾಗೆ ಇದ್ದರೆ ಆಗಲ್ಲ ಅಂತಂದು ಅಲ್ಲೊಂದು 2, ಹಳ್ಳಿಗೆ ಒಂದು 3 ಜನ ಹಿಂಗೆ ಬಂದರು. ಈಗ ಅಲ್ಲಿ ಕೊಕ್ನೂರಾಗಿರೋ ಕುರುಬರು ಈಗ ಅಲ್ಲಿ ಅವ್ರದ್ದೊಂದು 200 ಮನೆ ಗ್ರಾಮ. ಇವರೆಲ್ಲ ಸಾವಂತ್ಲಾರೆ. 5 ಜನ ಅಣ್ಣ ತಮ್ಮ ಏನು ಬಂದಿದ್ರಲ್ಲ, ಇವರೆಲ್ಲ ಸಾವಂತ್ಲಾರೆ. ಈಗ ನಮ್ಮ ಕುರುಬರಲ್ಲಿ ಸಾವಂತ್ಲಾರ ಬೆಳಗಿಗೆ ಹೆಚ್ಚಿನ ಆದ್ಯತೆ ಐತಿ.
ಅಲ್ಲ ಇಲ್ಲಿ ನಾವು ದೇವಸ್ಥಾನದ ಇತಿಹಾಸ ಅಲ್ಲೆಲ್ಲ ಹೇಳ್ತೀನಿ ಕೇಳ್ರಿ. ಆತ ಈಗ ಅಲ್ಲಿಂದ ಅವರು ಬೇರೆ ಕಡೆ ಹೋಗಿದ್ದಾರೆ, ಕೊಗ್ನೂರಿಗೆ ಹೋಗಿದ್ದಾರೆ, ಇನ್ನೊಂದು ಲಿಂಗದಳ್ಳಿ ಹೋಗಿದ್ದಾರೆ. ನಾವಿಲ್ಲಿ ಹಳ್ಳಿ ಗ್ರಾಮಕ್ಕೆ ಬಂದ್ವಾ. ನಾವು ಬಂದ ಮೇಲೆ ಪಟ್ಟು ಬೀರಪ್ಪ ಇರಲಿಲ್ಲ. ನಾವು ಒಂದು ಯಾವುದಾದ್ರೂ ಒಂದು ದೇವ್ರು ಬೇಕು ಅಂತಂದು ಬೆಳಗೊತ್ತಿ ದುರ್ಗಮ್ಮನ ಒಂದು ಹೊಂಡ ಮೂರ್ತಿ ಮಾಡಿ ಇಟ್ಕೊಂಡ್ವಿ. ಅಂದರೆ ನಿಮ್ಮ ಪೂರ್ವಜರು 12ನೇ ಶತಮಾನದಾಗೆ ಹೇಳ್ತಾರೆ, ಅವಾಗ ಬಂದಾಳಿಂದನು. ಅದ್ರ ನಿಮ್ಮ ವಂಶಸ್ಥರು ನಾವು ಇರೋರೆಲ್ಲರೂ ಒಂದೇ ಬೆಳಗು, ಒಂದೇ ಕುಲ, ಒಂದೇ ಇದು. ಆದ್ರೆ ಈಗ ನಾವು ಅಂಟಂಬ್ಳು ಡಿವೈಡ್ ಆದಂಗೆ ಈಗ 200 ಮನೆ ಆಗಿದ್ದು ನಮ್ದು. ಅದು 5 ಜನದಿಂದ ಸ್ವಲ್ಪ ಊರು 5 ಜನದಾಗ ನಾವು ಬಂದಾರ 3 ಆ 3 ಜನ ಬಂದು ಇಲ್ಲಿ ನೆಲೆಸಿದ ಮೇಲೆ ವಿಂಗಡಣೆ ಹಾಕ್ಯಂತ ಈಗ 200 ಮನೆ ಬಂತದು. ಹೇಳಿ. ಈಗ ಪಟ್ಟು ಬೆಳಗತ್ತಿ ದುರ್ಗಮ್ಮ ಮತ್ತೆ ನಮಗೂ ಒಂದು ದೇವ್ರು ಬೇಕಲ್ಲ. ನಾವು ಬಂದ್ಮೇಲೆ ಇಲ್ಲಿ ಬೆಳಗತ್ತಿ ದುರ್ಗಮ್ಮನ್ನ ನಾವು ಹೊಂಡ ಮೂರ್ತಿ ಮಾಡಿ ಇಟ್ಕೊಂಡು ನೀನೇ ನಮ್ಮ ದೇವರು ಅಂತ ಅದನ್ನು ಪೂಜೆ ಮಾಡ್ಕೊಂತ ಬಂದ್ವಿ. ಆಮೇಲೆ ನಮಗೂ ಒಂದು ಮಂದೇವ್ರು ಬೇಕಲ್ಲ. ಈಗ ನಾವು ಪಟ್ಟು ಬೆಳಗತ್ತಿಗೆ ಸೇರ್ಕೊಂಡಿದ್ವಿ. ಆಮೇಲೆ ಕಾಲಾನುಕ್ರಮದಾಗೆ ಮಾರಿಕಪ್ಪ ದಾಳದವ್ವ ಈ ನಮ್ಮ ಬೀರಪ್ಪ ಬಂದಮೇಲೆ ನನಗೊಂದು ಹೆಸರು ಕೊಡೋದಕ್ಕೆ ನಮ್ಮನ್ನು ಮಾರಿಕೊಪ್ಪಕ್ಕೆ ನಮ್ಮಲ್ಲಿ 4 ಗೆಡ್ಡೆ ಮಾಡಿದ್ರು ಅವಾಗಿನ ಕಾಲದಾಗೆ. ಆದರೆ 1 ಗೆಡ್ಡೆನ ಮಾರಿಕಪ್ಪ ದಾಳದವ್ವ ಕೊಟ್ಟರು. ಇನ್ನು 3 ಗೆಡ್ಡೆ ಆಕ್ಚುಲಿ ಬೆಳಗತ್ತಿ ದುರ್ಗಮ್ಮನ ಒಕ್ಕಲು. ಈಗ ಇತಿಹಾಸಕ್ಕೆ ಬರೋಣ. ಅಮ್ಮ ಏನು ನೆಲೆಸಿತ್ತಲ್ಲ, ಅಮ್ಮ ನೆಲೆಸಿದ ಮೇಲೆ ಸ್ವಲ್ಪ ಬಸವಣ್ಣ ದೇವರು ತಗ್ತಾ ನಮ್ಮ ಅಮ್ಮಂದೇ ಅವಳಿ, ನಮ್ಮ ಅಮ್ಮನೇ ಇಡೀ ನಮ್ಮ ಹಳ್ಳಿ ಗ್ರಾಮ ಗಡಿ ಕಾಯಡಾಕಿನೇ ಅಂದರೆ ಆದಿಶಕ್ತಿ ಅಲ್ಲ, ಆದಿಶಕ್ತಿ. ಆಮೇಲೆ ಈಗ ಅಲ್ಲಿ ಯಾರು ಪೂಜೆ ಮಾಡೋರು ಇರಲಿಲ್ವೋ ಅಥವಾ ಅಲ್ಲಿ ಬ್ಯಾಡವಾಗಿತ್ತೋ ನಮ್ಮ ಬೀರಪ್ಪಗೆ. ಇದು ಆಕ್ಚುಲಿ ಕಡೂರು ಬೀರಪ್ಪ ಅಂತ ಹೇಳ್ತಾರೆ. ಕಡೂರಿಂದ ಇಲ್ಲಿ ಹಿರೇಕೆರೂರು ಹತ್ರ ಐತಲ್ಲ ಕಡೂರು, ಹೇಳಿ. ಆ ಕಡೂರಿಂದ ಇದು ಇಲ್ಲಿಗೆ ಬಂತು. ಹೆಂಗೆ ಬಂತು ಅಂದರೆ ಅಲ್ಲಿ ಬ್ಯಾಡವಾಗಿ ಅಲ್ಲಿಂದ ಬರಕರೆ ಎಲ್ಲೋ ಜಾಗ ಬಿಟ್ಟು ಒಂದು 2 ಕಿಲೋಮೀಟ್ರ್ ಹೋಗಿ ಒಂದು ಬಂಡೆ ಕಲ್ಲಿ ಮೇಲೆ 6 ಜಿಗಿದು ಬಂತು. ಅಲ್ಲಿ ಈಗಲೂ ಪಾದ ಇದಾವೆ ಎಲ್ಲಿ, ಆ ಕಡೂರಿನಲ್ಲಿ. ಆ 2-3 ಕಿಲೋಮೀಟರ್ ದೂರದಲ್ಲಿ ಒಂದು ಬಂಡೆ ಮೇಲೆ ಬೀರಪ್ಪ ಇಟ್ಟರೆ ಪಾದ ಇದಾವೆ. ಆಮೇಲೆ ಬರಕರೆ ನಾನೀಗ ಹೊರಟಿದ್ದೇನೆ, ನನಗೊಂದು ಏನಾದರೂ ಸೇಫ್ಟಿ ಬೇಕಲ್ಲ ಅಂತ ಏನು ಮಾಡ್ತು, ಆ ಕಡೂರು ಉದ್ದ ಇದು ಬಾಣನ ತಗೊಂಬಂತು. ಬಾಣ ಕಡೂರಿಂದ ಹನುಮಂತ ದೇವರು ಬೀರಪ್ಪನ ಹತ್ರ ಯಾವ ಬಾಣ ಇರಲ್ಲ, ಬಿಲ್ಲು ಬಾಣ ಇರಲ್ಲ. ಜೋಯಿಗೆ ಬೆತ್ತಗಳು ಸುರಾಯಿ ಇವಷ್ಟೇ. ಇದು ಬಾಣ ತಗೊಂಬಂತು. ತಗೊಂಡು ಸೀದಾ ಎಲ್ಲಿ ಜಿಗಿತು ಅಂದರೆ ಈ ಜಾಗಕ್ಕೆ ಬಂತು. ಬೀರಪ್ಪ ದೇವರು ನಮ್ಮ ಬೀರಪ್ಪ ದೇವರು ಕಡೂರಿಂದ ಈ ಜಾಗಕ್ಕೆ ಬಂದು ಇಲ್ಲಿ ಐಕ್ಯ ಆಯ್ತು. ಐಕ್ಯ ಆದಾಗ ಈ ದಿಡ್ಗೂರು ಗ್ರಾಮದವರು ಇದು ಏರಿಯಾ ದಿಡ್ಗೂರು ಗ್ರಾಮದ್ದು. ಇದು ದಿಡ್ಗೂರು ಗ್ರಾಮದ ಏರಿಯಾದವರು ಯಾರೋ ಒಬ್ರು ಮನುಷ್ಯ ಒಂದು 150 ಆಕಳು ದಿನ ಆಡ್ಸಕ್ಕೆ ಮೇಸಕ್ಕೆ ಇಲ್ಲಿ ಬರ್ತದ. ಇದು ಒಟ್ಟು ಕಾಡು. ಆವಾಗ ಹುಲ್ಲುಗಾಡು, ಹುಲ್ಲು ಚೆನ್ನಾಗಿತ್ತು, ಮೇಸಕ್ಕೆ ಬರೋದು. ಸ್ವಲ್ಪ ದಿನ ಕಾಲಾನುಸಾರ ಏನು ಮಾಡ್ತು, ಒಂದು ಹಸು ದಿನ ಬಂದು ಒಂದು ಬೆಳೆ ಬೆಳ್ಕೊಂಡೋಗ್ತು ಈ ಬೀರಪ್ಪನ ಮೇಲೆ. ಇಲ್ಲಿ ಬಂದು ನಿಂತ್ಕೊಂಡು ಹಾಲು ಕರೆಯೋದಂತೆ. ಹಸು ಒಂದು 2-3 ದಿನ ಹಾಲು ಕರೆದು ಮನೆಗೆ ಹೋದಟ್ಟಿಗೆ ಅವನು ಹಾಲು ಕರೆಯೋಕೆ ಹೋದ್ರೆ ಹಾಲಿಲ್ಲ, ಜಾಡ್ಜಸ್ ಸೋತಿರೋದು ಎಲ್ಲ ಇಲ್ಲಿ ಇದು ಮಾಡ್ತಿತ್ತು. ಇಲ್ಲಿ ಇಳಿಸೋಗಿತ್ತಲ್ಲ ಹಾಲು, ಕ್ಷೀರಾಭಿಷೇಕ. ಆಮೇಲೆ ಅಲ್ಲಿವನ ಇದು ಯಾಕೆ ಹಿಂಗಕ್ಕತ್ತಲ್ಲ, ಯಾರೋ ಕರ್ಕೊಂತಾರೆ ಅಂತಂದು ಒಂದಿನ ಏನು ಮಾಡಿದೆ, ಆಕಳು ಹೊಡ್ಕೊಂಡು ಬಂದು ಮೇಯಿಸ್ಕೊಂತ ಬಂದು ಇಲ್ಲಿ ಇದನ್ನೇ ಫಾಲೋ ಮಾಡ್ಕೊಂತ ಯಾವನು ಸಿಕ್ಕರು ಹೊಡಿಬೇಕು ಅಂತ ಅವ್ನು ಏನೋ ಒಂದು ಆಯುಧ ಇಟ್ಕೊಂಡು ಇದು ಫಾಲೋ ಮಾಡ್ಕೇವ ಅಂತ ಬಂದ. ಆಮೇಲೆ ಬಂದು ನೋಡೋದ್ರಾಗೆ ಇವನಿಗೆ ಹಸು ಗೊತ್ತಿಲ್ಲ, ಹಸು ಇವನು ನೋಡಿಲ್ಲ. ಹಸು ಯಥಾ ಪ್ರಕಾರ ಬಂದು ಹಾಲು ಕರೆಯೋದು, 4 ಮನೆಯಾಗ ಹಾಲು ಕರೆಯೋದು. ಅಲ್ಲಿ ಈ ಜಾಗದಾಗ ಹಾಲು ಕರೀತಾ ಇತ್ತಲ್ಲ ಅಂದು ಆಮೇಲೆ ಸರಿ ಅಂದ ಮನೆ ಹೊಡ್ಕೊಂಡು ಹೋಗಿ ಕಟ್ಟಿದ. ಗ್ರಾಮಸ್ಥರು ಯಾವಾಗಿದ್ದರು, ಅವಾಗೂ ಕಡಿಮೆ ಜನ ಇಲ್ಲಿ ಇದ್ದರನ್ನ ಕರ್ಕೊಂಬಂದು ತೋರಿಸಿದ. ಇದು ಹಿಂಗೈತಿ, ಯಾಕೋ ಇಲ್ಲಿ ಹಾಲು ಕರಿತೈತಿ ಏನು ಅಂದು ಅದೆಲ್ಲ ಬೆಳೆ ಬಿಡಿಸಿ ಎಲ್ಲ ಇದು ನೋಡಿದ ಮೇಲೆ ಅಲ್ಲಿ ಬೀರಪ್ಪ ವಿತ್ತು ಒಂದು ಸಣ್ಣ ಡೊಳ್ಳು ಇಷ್ಟು ಒಡಮುಡಿದ್ದು ಅಂತ. ಇಲ್ಲಿ ಈ ಸ್ಥಳದಲ್ಲಿ ಇದೇ ಜಾಗ, ಅದೇ ಅಲ್ಲಿ ಐತಲ್ಲ ಅದೇ ಜಾಗ.
ಅವಾಗ ಸುತ್ತಲೂ ಕಾಡದು ಎಲ್ಲ ಗಿಡ ಗಂಟೆ ಎಲ್ಲ ಹೊರಗೆ ಮಾಡಿ ಎಲ್ಲ ನೋಡಿ ಮಣ್ಣೆಲ್ಲ ತೆಗೆದು ನೋಡಿದಾಗ ಬೀರಪ್ಪನ ವಿಗ್ರಹ ಒಂದು ಜೊತೆ ಡೊಳ್ಳು, ಆಮೇಲೆ ಒಂದು ಬಾಣ, ಇಷ್ಟನ್ನ ಕಂಡುವಂತೆ. ಕಂಡಾಗ ಎಲ್ಲ ಬಿಡಿಸಿ ನೋಡಿ ಇದ್ಮೇಲೆ ಅಲ್ಲೆಲ್ಲ ಇದು ಬೀರಪ್ಪ ಕಣಲೆ ಅವ್ರು ಗೊತ್ತಾಗೈತೆ ಅವರಿಗೆ. ಗೊತ್ತಾಗೈತಿ, ಇದು ಬೀರಪ್ಪ, ಇದು ಇಲ್ಲಿ ಬಂದು ನೆಲೆಸೈತಿ ಅಂದಾಗ ನಮ್ಮಲ್ಲಿ ಬೀರಪ್ಪನ ಪೂಜೆ ಮಾಡೋರು ಯಾರೂ ಇಲ್ಲ. ಅದಕ್ಕೆ ಹಳ್ಳಹಳ್ಳ್ಯಾಗ ಸಾವಂತರ ಕುರುಬರು ಇದ್ದಾರೆ, ಅವರಿಗೆ ಇದನ್ನು ವಹಿಸೋಣ ಅಂತೇಳಿ ಅವರು ಈ ಗ್ರಾಮದವರು ನಮ್ಮ ಗ್ರಾಮದವ್ರನ್ನ ಕರೆದು ಕೇಳಿ ಎಲ್ಲ ಇದು ಮಾಡಿದ ಮೇಲೆ ವಹಿಸ್ಕೊಟ್ರಂತೆ. ಸರಿ ಅಂತ ಹೇಳಿ ನಾವು ಈ ಬೀರಪ್ಪನ ಈ ಆವಾಗ ಅದನ್ನೆಲ್ಲ ಬೆಳೆ ಬಿಡಿಸಿ ಎಲ್ಲ ಇದು ಮಾಡಿ ಒಂದು ಸಣ್ಣ ಗುಡೆ ಕಟ್ಟಿದರು. ಸಣ್ಣ ಗುಡೆ ಕಟ್ಟಿದಾಗ ಇದನ್ನು ಮಾಡ್ಕೊಂತ ಇಲ್ಲಿ ಪೂಜೆ ಮಾಡ್ಕೊಂತಿದ್ರು. ಸ್ವಲ್ಪ ಕಾಲಾನುಕ್ರಮೇಣ ಈಗ ನಾವು ದಿನನಿತ್ಯ ಇಲ್ಲಿ ಬಂದು ಪೂಜೆ ಮಾಡೋಕ್ಕಾಗಲ್ಲ ಅಂತ ಈ ಬೀರಪ್ಪನೇ ಹೊಂಡ ಮೂರ್ತಿನ ಮಾಡಿ ನಮ್ಮೂರಾಗ ಇಟ್ಕೊಂಡ್ರು. ಇವಾಗ ಅಲ್ಲ, ಅವಾಗಿನ ಕಾಲದಿಂದನೂ ಅವಾಗಲೇ ಇಟ್ಕೊಂಡಿದ್ರು ಅವರೇ. ಈಗ ಅಲ್ಲಿ ಅಮ್ಮನ ಕೇಳಿದರು, ಮತ್ತು ಹಿಂಗೆ ಬೀರಪ್ಪ ಅಂತ ಬಂದತಿ ಹೆಂಗೇನು, ಬೀರಪ್ಪ ಅಂದರೆ ಮತ್ತು ನಿಮ್ಮನ್ನು ಸಹಾಯಕ್ಕೆ ಬಂದಾನೆ, ನೀವು ಪೂಜೆ ಮಾಡೋರು ಕರ್ಕೊಂಬಂದು ನನ್ನ ಅರಿಗೆಗೆ ಇಡ್ರಿ ಅಂದಮೇಲೆ ಆ ಅಮ್ಮನ ಅರಿಗೆಗೆ ಬೀರಪ್ಪನ ತಗೊಂಡೋಗಿ ಇಟ್ಟರು ಹೊಂಡಮೂರ್ತಿನ. ಆಮೇಲೆ ಇದ್ರ ಪ್ರಭಾವ ಶಕ್ತಿ ಸ್ವಲ್ಪ ಹೊರಗಡೆ ಅಲ್ಲಿ ಇಲ್ಲಿ ಹೋದಾಗ ಇದೀಗ ಶಂಕರ ಕಂಚಮ್ಮ ಅಂತ ಈ ಒಂದು ಮೂರ್ತಿ ಮಾಡಿಟ್ರು. ಆಮೇಲೆ ಈಗ ಊರಾಗೆ ಯಾರೋ ಹಾಲೆರೆಯೋದು ಬೇಡ ಅಂತ ಇಲ್ಲಿ ಉತ್ತಪ್ಪ ನಾಗಪ್ಪನ ಮಾಡಿಟ್ರು. ಇವಾಗ ಇಲ್ಲಿ ಇಲ್ಲಿ ಮಾಡಿಟ್ರು. ಆಮೇಲೆ ಈ ಬಾಣ ತಗೊಂಡು ಹೋಗಿತ್ತಲ್ಲ, ಈ ಬಾಣ ಏನಾರೇ ಮಾಡಿ ಇಸ್ಕೊಂಬರ್ಬೇಕಲ್ಲ ಅಂತಂದು ಹನುಮಂತೇವ್ರು ಆಗ್ಲೆಲ್ಲ ಇಲ್ಲಿ ಬರೋದಂತೆ ಬಾಣ ತಗೊಂಡು ಹೋಗಿ. ಅದಕ್ಕೆ ಬೀರಪ್ಪನ ಮಹಿಮೆ ಶಕ್ತಿಯಿಂದ ಬೀರಪ್ಪನ ಕಾಲು ಮುರಿದು ಇಲ್ಲೇ ನನ್ನ ಎದುರಿಗೆ ನೀನು ಇರುವಂತ ಅಲ್ಲಿ ಬಿಟ್ಟನಂತೆ. ಆಂಜನೇಯನ ಅಲ್ಲಿ ಏನೈತಲ್ಲ ಅದೇ ಮೂರ್ತಿ ಆಂಜನೇಯ. ಈಗ ಆಮೇಲೆ ಇಷ್ಟು ನಡೀತಾ ಈಗ ನಮ್ಮೂರಾಗ ಬೀರಪ್ಪದೇವ್ರು ಐತಲ್ಲ ಗುಡಿಯಾಗೆ ಹೊಂಡಮೂರ್ತಿ. ಆದ್ರೂ ನಾವು ವರ್ಷದಲ್ಲಿ ಈಗ ಬಟ್ಟು ಪ್ರಾರಂಭ ಉಗಾದಿಯಿಂದ ಆದಮೇಲೆ ಬಸವನ ಜಯಂತಿ ಆಕತಿ, ಅದಾದಮೇಲೆ ಆಷಾಢ ಆಕತಿ, ಶ್ರಾವಣದಲ್ಲಿ 4 ವಾರ ಬಂದರೆ 4 ವಾರ, 5 ವಾರ ಬಂದರೆ 5 ವಾರ, 3 ವಾರ ಬಂದರೆ 3 ವಾರ, ಒಟ್ಟು ನಮ್ಮ ಇಡೀ ಕುರುಬರು 3 ವಾರ ಅಡಿಗೆ ತಗೊಂಡು ಇಲ್ಲಿ ಬರ್ತಾರೆ. ಶ್ರಾವಣದಲ್ಲಿ 3 ವಾರ ಕಂಪಲ್ಸರಿ. ಉದಾಹರಣೆ ನಮ್ಮನೆ, ನಾನು ಶ್ರಾವಣದಾಗ ವಾರ ಹಿಡ್ಕೊಂಡೆ ಅಂದರೆ 3 ವಾರ ಇಲ್ಲಿ ಬರಲೇಬೇಕು. ನಮ್ಮ ಮನೇಲಿ ಏನೈತೋ ಅದನ್ನು ನಾವು ಆಹಾರ ಪದಾರ್ಥ ತಯಾರು ಮಾಡ್ಕೊಂಡು ಇಲ್ಲಿಗೆ ಬಂದು ಒಂದು ದಿನ, ಅದರಲ್ಲೇ 3 ವಾರದಲ್ಲಿ ಒಂದು ದಿನ ಶ್ರೇಷ್ಠವಾದ ದಿನ ಅಂತಂದು ನಮ್ಮ ಹೆಣ್ಮಕ್ಳು ಕೊಟ್ಟಾಗ ಬಂದು ಹಾಲು ಎರ್ಸೋದು ಇಲ್ಲೇ. ಅಂದ್ರೆ ಎಲ್ಲ ಇಲ್ಲೇ ಬಂದು ಎಲ್ಲರೂ ಕುರುಬರು. ನಾನು ಉದಾಹರಣೆ ನನ್ನ ಮನೆ ಹೇಳ್ತಾ ಇದ್ದೇನೆ ಅಷ್ಟೇ. ಈಗ ಕುರುಬರು ಒಟ್ಟರು ಬಂದು ಎಲ್ಲ ಅವ್ರವ್ರ ಹೆಣ್ಮಕ್ಳ ಹತ್ರ ಹಾಲು ಎರ್ಸೋದು ಇಲ್ಲೇ. ಹಾಲು ತುಪ್ಪ ಹಾಕಿ ಈ ದೇವರಿಗೆ ಎಡೆಕಾಸು ಮಾಡಿ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ಈ 3 ವಾರನೂ ಬಂದು ಹೋದ್ಮೇಲೆ ಶ್ರಾವಣದಾಗ ಇಡೀ ಊರೇ ಬರ್ತದೆ. ಬಂದ ಮೇಲೆ ಎಲ್ಲ ಹಬ್ಬ ಆಯ್ತು, ಗಣಪತಿ ಹಬ್ಬ ಆಯ್ತು, ಆಮೇಲೆ ಒಂದಿನ ಬನ್ನಿ ಹಬ್ಬ ಅಂತ ಬರ್ತದೆ. ಬನ್ನಿ ಅಂದರೆ ಇಡೀ ನಮ್ಮ ಕರ್ನಾಟಕದಾಗೆ ಆದಿಶಕ್ತಿ ಚಾಮುಂಡಿ ಅಂತಂದು ಇದು ನವರತ್ನ 9 ದಿನದ್ದು ಬತ್ತಿ ಹಾಕಿ ಅಲ್ಲಿ ಮಹಾರಾಜರು ಮಾಡ್ತಾರೆ. ಅವತ್ತು ನಾವು ಮಾಡಲ್ಲ. ಇವರು ನಮ್ಮ ಬೀರಪ್ಪ ಇಲ್ಲಿ ನೆಲೆಸಿದ ಮೇಲೆ ಮತ್ತು ಇವರಿಗೂ ಅಕ್ಕಪಕ್ಕ ಅಣ್ಣ ತಮ್ಮ ಬೇಕಲ್ಲ. ಈ ನಮ್ಮ ಬೀರಪ್ಪ ಬಸವನಹಳ್ಳಿ ಬೀರಪ್ಪನು, ಮಾದಂಬಾವಿ ಬೀರಪ್ಪನು, ಅರಗಬಟ್ಟೆ ಬೀರಪ್ಪನು ಒಂದು ಹಸ್ತ ಚಾಚಿ ನಾನು ನಿಮ್ಮ ಅಂಟಮ್ಲಾಗಿರ್ತೀನಿ ಅಂತಂದು ಈ 4 ದೇವರು ಒಂದು ಅಂಟಮ್ಲು.